ನೋಡಿದ್ರ ನಿಮ್ ತಲೆ ಅದ್ ಹೇಗ್ ವರ್ಕ್ ಆಗ್ತಿದೆ ಅಂತ. ಈ ಸ್ಕ್ರೀನ್ ಮೇಲೆ ಏನೋ ಬರುತ್ತೆ ಅಂತ ಕಾಯೋ ತಳಮಳ, ಏನು ಬರದೆ ಹೋದಾಗ ಬಂದಿಲ್ಲ ಅನ್ನುವಂತ ಆತಂಕ ನಿಮ್ಮನ್ನ ಹೇಗ್ ಆಟ ಆಡಿಸ್ತಾ ಇದೆ ಅಂತ. ಇದಕ್ಕೆಲ್ಲ ಕಾರಣನೇ ಈ ಬ್ರೈನು ಕಣ್ರಿ. ಹ್ಯೂಮನ್ ಬ್ರೈನ್, ನಮ್ಮ ತಲೆ ಅಥವಾ ಮೆದುಳು. ಇದನ್ನ ಮರ್ಕಟ ಅಥವಾ ಕೋತಿ ಅಂತಾನೆ ಕರೆಯೋದು. ಇದಕ್ಕೆ ಜೀವನದ ಅನುಭವಗಳು ಅಂದ್ರೆ ಲೈಫ್ ನ ಎಕ್ಸ್ಪೀರಿಯನ್ಸ್ ನ ಹೆಂಡ ಕುಡಿಸಿ, ಆಸೆ ಅಂದ್ರೆ ಆಂಬಿಷನ್ ನ ಗಾಂಜಾ ಹೊಡಿಸ್ಬಿಟ್ರೆ ಅಬ್ಬಬ್ಬಾ, ಅದು ಕೊಂಬೆಯಿಂದ ಕೊಂಬೆಗೆ ಹಾರ್ತಾನೆ ಇರುತ್ತೆ. ಥೇಟ್ ಮಂಗನ ತರ ಹಾರೋದು ನಮ್ಮ ಆಲೋಚನೆಗಳು. ಕೊಂಬೆಗಳೇ ಕಾಲಗಳು. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಹಿಂದೆ, ಇಂದು ಮತ್ತು ನಾಳೆ. ನಮ್ಗೆ ಆತಂಕ, ಭಯ, ಕೋಪ, ಉದ್ವೇಗ, ಕಿರಿಕಿರಿ, ನೋವು ಇವೆಲ್ಲ ಉಂಟಾಗೋದು ಈ ಬ್ರೈನ್ ಅನ್ನೋ ಕೋತಿ ಕೊಂಬೆಯಿಂದ ಕೊಂಬೆಗೆ ಹಾರ್ತಾ ಇರೋದ್ರಿಂದ. ಕೆಲವರ ಬ್ರೈನು ಅಂದ್ರೆ ಈ ಕೋತಿ ಯಾವಾಗ್ಲೂ ಫ್ಯೂಚರ್ ನಲ್ಲೇ ಲಾಗ ಹೊಡಿತಿರುತ್ತೆ. ಅವ್ರ ಬ್ರೈನು ಅದ್ ಹೇಗಿರುತ್ತೆ ನೋಡಿ. ಹೇಳೋ, ಅದೇನ್ ಹೇಳ್ತೀನಿ ಅಂತ ಹೇಳ್ತಾನೆ ಇಲ್ಲಪ್ಪ ನೀನು. ಅದೇನ್ ನಿನ್ ಮನ್ಸಲ್ಲಿದೆ ಅಂತ ಹೇಳ್ಬಿಡು. ನನ್ನ ಹತ್ರ ಹೇಳೋಕೇನ್ ಸಂಕೋಚ? ಹೇಳು, ಪರವಾಗಿಲ್ಲ. ಐ ಲವ್ ಯು ಸೋ ಮಚ್ ಅನು. ವಾಟ್? ಹೌ ಡೇರ್ ಯು? ಹೇ, ವಾಟ್ಸ್ ರಾಂಗ್? ಏನಾಯ್ತು? ಯಾಕೆ ಈ ತರ ಆಗ್ತೀಯೋ? ಅದೇನೋ ಹೇಳ್ತೀನಿ ಅಂತೀಯಪ್ಪ, ಅದ್ ಯಾವಾಗ ಹೇಳ್ತೀಯೋ? ನೀರು, ಇವತ್ ಕಾಲೇಜ್ ಲಾಸ್ಟ್ ಡೇ. ಇವತ್ತಾದ್ರೂ ಹೇಳ್ಬಿಡು. 1 ವರ್ಷದಿಂದ ಹೇಳ್ತೀನಿ ಅಂತ ಹೇಳೇ ಇಲ್ಲ. ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳೋ. ನಾನು ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ. ವಾಟ್? ಲವ್? ನಾನ್ ನಿನ್ನ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ ಕಣೋ. ನೀನ್ ಈ ತರ ಯೋಚನೆ ಮಾಡ್ತೀಯ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ. ಅಲ್ಲ, ಅದು ನನ್ಗೆ IITಯಲ್ಲಿ ಸೀಟ್ ಸಿಕ್ತು. ಇದನ್ನ ನೀನ್ ಹೇಳ್ಬೇಕು ಅನ್ಕೊಂಡಿದ್ದು. ನಾನು ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ಇವನು ನಮ್ ಸೋದರತೆ ಮಗ. ನಾಡಿದ್ದು ನಮ್ ನಿಶ್ಚಿತಾರ್ಥ. ಆದ್ರೆ ನೀನು ಬಾ. ಬೈ. ಫ್ಯೂಚರ್ ನಲ್ಲೇ ಲಾಗ ಹೊಡೆಯೋ ಕೋತಿ ನೋಡಿದ್ರಲ್ಲ. ಇನ್ನು ಕೆಲವರ ಬ್ರೈನು ಪಾಸ್ಟ್ ಅಂದ್ರೆ ಹಳೆಯದನ್ನೇ ನೆನಪಿಸ್ಕೊಂಡು ಕೊರಗ್ತಾ ಟಿಪ್ಪರ ಲಾಗ ಹೊಡಿತಾ ಇರುತ್ತೆ. ಏನ್ ಮಂಜು, ಚೆನ್ನಾಗಿದೆಯಾ? ಹಾ ಸರ್, ಮೈಕ್ ಸರ್. ಥ್ಯಾಂಕ್ ಯು. ಗುಡ್ ಆಫ್ಟರ್ನೂನ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡಿದ್ರಲ್ಲ ಮನುಷ್ಯನ ಬ್ರೈನ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ. ಈ ತರ ವರ್ಕ್ ಮಾಡೋ ಬ್ರೈನ್ಗಳನ್ನೇ ನಾವು ಜಾಸ್ತಿ ನೋಡ್ತೀವಿ. ಆದ್ರೆ ಬಹಳ ವಿಶೇಷವಾಗಿ, ವಿರಳವಾಗಿ, ವಿಚಿತ್ರವಾಗಿ, ತುಂಬಾ ರೇರ್ ಆಗಿ ಸಿಗೋ ಬ್ರೈನ್ ಅಂದ್ರೆ ಪ್ರೆಸೆಂಟ್ ನಲ್ಲಿ ವರ್ಕ್ ಮಾಡೋ ಬ್ರೈನ್. ಅಂದ್ರೆ ಈ ಕ್ಷಣ ಕಣ್ಣೆದುರುಗಡೆ ಏನಿದೆಯೋ ಅಲ್ಲೇ ವರ್ಕ್ ಮಾಡೋ ಬ್ರೈನ್. ನೋಡಿ, ಈ ತರ ವರ್ಕ್ ಮಾಡೋ ಬ್ರೈನಿ ಫೆಲೋಸ್ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಲ್ಲ, ಟೆನ್ಷನ್ ಆಗಲ್ಲ, ಬೇಜಾರಾಗಲ್ಲ, ಕೋಪನೂ ಮಾಡ್ಕೊಳ್ಳಲ್ಲ. ಬಹಳ ಕಾಮ್ ಆಗಿ, ಪೀಸ್ಫುಲ್ ಆಗಿ, ಹ್ಯಾಪಿ ಆಗಿರ್ತಾರೆ. ಬಹಳ ಶಾರ್ಪ್ ಆಗಿ, ಸ್ಪಾಂಟೇನಿಯಸ್ ಆಗಿರ್ತಾರೆ, ಇಂಟೆಲಿಜೆಂಟ್ ಆಗಿರ್ತಾರೆ. ಯಾವುದೇ ಸಂದರ್ಭ ಬಂದ್ರೂ ವಿಚಲಿತರಾಗಲ್ಲ. ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಪ್ರೆಸೆಂಟ್ ಅಲ್ಲಿ ಇರೋದು ಅಂದ್ರೆ ಯೋಚನೆ ಮಾಡ್ದೇನೆ ಬದುಕೋದು. ಸರ್, ಯೋಚನೆ ಮಾಡದೆ ಬದುಕಕ್ ಸಾಧ್ಯನಾ ಸರ್? ಮನುಷ್ಯ ಯೋಚನೆ ಮಾಡದಿದ್ರೆ ಈ ಪ್ರಪಂಚದಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್, ಪ್ರಗತಿ ಆಗ್ತಿತ್ತಾ ಸರ್? ಯೋಚನೆ ಮಾಡೋ ಬ್ರೈನೇ ಬೇರೆ, ಕೆಲಸ ಮಾಡೋ ಬ್ರೈನೇ ಬೇರೆ. ಇಲ್ಲೇ ನೀವು ಕನ್ಫ್ಯೂಸ್ ಆಗೋದು. ಮುಂದಿಂದು ಹಿಂದಿಂದು ಯೋಚನೆ ಮಾಡೋ ಬ್ರೈನ್ ಯೋಚನೆ ಮಾಡ್ತಾ ಕೂತಿರುತ್ತೆ, ಏನು ಕೆಲಸ ಮಾಡಲ್ಲ. ಪ್ರೆಸೆಂಟ್ ನಲ್ಲಿರೋ ಬ್ರೈನ್ ವರ್ಕಿಂಗ್ ಬ್ರೈನ್. ಅದು ಹಿಂದಿನ ಎಕ್ಸ್ಪೀರಿಯನ್ಸ್ ತಗೊಂಡು ವರ್ಕ್ ಮಾಡುತ್ತೆ. ಆಟೋಮೆಟಿಕ್ ಆಗಿ ನಿಮ್ ಮುಂದಿನ ಫ್ಯೂಚರ್ ಚೆನ್ನಾಗಿರುತ್ತೆ. ಇಂಥ ಬ್ರೈನ್ಗಳಿಂದಾನೇ ಪ್ರಪಂಚದಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗಿರೋದು. ಯೋಚನೆ ಮಾಡ್ತಾ ಇರೋ ಬ್ರೈನ್ ಅದ್ ಹೇಗೆ ಇದ್ ಹೇಗೆ ಅಂತ ಪ್ರಶ್ನೆ ಕೇಳ್ತಾ ಕೂತಿರುತ್ತೆ. ಈ ಟಾಪಿಕ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ವಿ ವಿಲ್ ಕಂಟಿನ್ಯೂ ದಿಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್, ಸಿ ಯು. What was he telling about present? What is it? Wait, I'll come. Hey, Ninko! Lakshmi, stop!